ಅಕ್ಕ ಮದುವೆ ಆಗಿಲ್ಲವಾದರೂ ನನ್ನ ಮತ್ತು ನನ್ನ ತಂಗಿಯ ಮದುವೆಯನ್ನು ಅವಳು ದುಡಿದ ದುಡ್ಡಿನಲ್ಲಿ ಮಾಡಿದಳು. ನಮಗಾಗಿ ಅವಳ ಬದುಕನ್ನು ತ್ಯಾಗ ಮಾಡಿದಳು ಅಂತ ಅಂದುಕೊಂಡೆ. ಆದರೆ ನಿಧಾನವಾಗಿ ತಿಳಿಯಿತು, ನನ್ನ ಗಂಡ ಸಂತೋಷದಿಂದ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ. ಅವರಿಬ್ಬರಿಗೆ ಅಕ್ರಮ ಸಂಬಂಧ ಇದೆ. ನನಗಿಂತ ಹೆಚ್ಚಾಗಿ ಅಕ್ಕನನ್ನು ಸಂತೋಷ್ ಪ್ರೀತಿಸುತ್ತಾನೆ, ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ನನ್ನ ಕನಸಿನ ಸೌಧ ಕೆಳಗೆ ಕುಸಿಯಿತು. ನನ್ನ ಬದುಕು ಸಂಪೂರ್ಣವಾಗಿ ಮುಗಿದು ಹೋಯಿತು. ನನ್ನ ಸ್ವಂತ ಅಕ್ಕ ನನಗೆ ಸವತಿಯಾದಳು. ನನ್ನ ಸಂಸಾರವನ್ನು ಹಾಳು ಮಾಡಿದಳು. ಮುಂದೆ ನನ್ನ ಅಪ್ಪ ಅಮ್ಮ ತೀರಾ ಅಲ್ಪ ಸಂಪಾದನೆ ಮಾಡುತ್ತಿದ್ದರು. ಇಲ್ಲ, ಅಪ್ಪ ಮಾತ್ರ. ಅಮ್ಮ ಮನೆಯಲ್ಲಿ ಇದ್ದಳು. 3 ಮಕ್ಕಳಾಗಿದ್ದರಿಂದ ಮಕ್ಕಳ ಲಾಲನೆ ಪಾಲನೆ ಅವಳ ಕೆಲಸವಾಗಿತ್ತು. ಅಪ್ಪ ತರುವ ಸಂಪಾದನೆಯಲ್ಲಿ ಊರಿಗೆ ಅಜ್ಜಿಗೆ ಕಳಿಸಬೇಕು, ಅತ್ತೆಯಂದಿರನ್ನು ನೋಡಬೇಕು, ಇರುವ ಒಬ್ಬ ಪೋಲಿ ಚಿಕ್ಕಪ್ಪನನ್ನು ಸಂಭಾಳಿಸಬೇಕು. ಈ ರೀತಿಯ 10 ಹಲವು ಜವಾಬ್ದಾರಿಗಳು ಅಪ್ಪನಿಗೆ ಇದ್ದುದರಿಂದ ಅಪ್ಪ 1 ಲೋಟ ಕಾಫಿ ಕೂಡ ಕುಡಿಯುತ್ತಿರಲಿಲ್ಲ. ಹೊರಗಡೆ ಯಾವಾಗಲೂ ಮಕ್ಕಳಿಗೆ, ಮನೆಗೆ, ಊರಿಗೆ ಅಂತ ದುಡಿಯುತ್ತಿದ್ದ. ಅವನ ಮೇಲೆ ಯಾವುದೇ ರೀತಿಯ ಕಂಪ್ಲೇಂಟ್ ಇಲ್ಲ. ಅಮ್ಮ ಮಕ್ಕಳೇ ಸರ್ವಸ್ವ ಅಂತ ಬದುಕುತ್ತಿದ್ದಳು. ವಾರ 9 ಉಪವಾಸ. ನನ್ನ ಮಕ್ಕಳು ಚೆನ್ನಾಗಿರಲಿ, ನನ್ನ ಗಂಡ ಚೆನ್ನಾಗಿರಲಿ ಅಂತ. ಇದ್ದಿದ್ದು ಬಾಡಿಗೆ ಮನೆಯಲ್ಲಿ. ಅದಕ್ಕಾಗಿ ಅವರಿಗೆ ಸ್ವಂತ ಮನೆ ಕಟ್ಟಿಸಬೇಕು ಅನ್ನುವ ಆಸೆ ನನ್ನ ಮನಸ್ಸಿನಲ್ಲಿ ಚಿಗುರು ಹೊಡೆಯಿತು. ಅದಕ್ಕೆ ಏನು ಮಾಡಬೇಕು? ಓದಬೇಕು ಅಂತ ಮನಸ್ಸು ಹೇಳಿತು. ಒಬ್ಬ ಅಕ್ಕ ಇದ್ದಳು. ಅವಳು ಕೂಡ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ನನ್ನನ್ನು, ನನ್ನ ತಂಗಿಯನ್ನು. ಅವಳು ನಮಗೆ 2ನೇ ಅಮ್ಮ. ಬಡತನವಿದ್ದರೂ ಪ್ರೀತಿಯಲ್ಲಿ ಯಾವುದೇ ರೀತಿಯ ಬಡತನವಿರಲಿಲ್ಲ. ನಾವು ಸುಖ ಸಂತೋಷದಲ್ಲಿ ಬದುಕುತ್ತಿದ್ದೆವು. ಬದುಕು ಚೆನ್ನಾಗಿ ಸಾಗುತ್ತಿತ್ತು. ಅಕ್ಕನಿಗೆ ಒಂದು ಒಳ್ಳೆಯ ಸ್ಕೂಲಿನಲ್ಲಿ ಕೆಲಸ ಸಿಕ್ಕಿತು. ಅವಳು ಹೈಸ್ಕೂಲ್ ಟೀಚರ್ ಆದಳು. ಗವರ್ಮೆಂಟ್ ಜಾಬ್ ಆಯಿತು. ಮೊದಲ ಸಂಬಳದಲ್ಲಿ ನಮಗೆಲ್ಲ ಚಂದದ ಬಟ್ಟೆಯನ್ನು ತಂದಳು. ಇದೇ ಮೊದಲ ಬಾರಿ ಇಷ್ಟು ಚೆನ್ನಾಗಿರುವ ಬಟ್ಟೆಯನ್ನು ನೋಡಿದ್ದು. ಚೆನ್ನಾಗಿರುವ ಹೋಟೆಲ್ಗೂ ಕರೆದುಕೊಂಡು ಹೋಗಿ ಊಟ ಮಾಡಿಸಿದಳು. ನಾನು ತುಂಬ ಖುಷಿಯಿಂದ ಎಲ್ಲವನ್ನು ತಿಂದು ನಾನು ಕೂಡ ಅಕ್ಕನ ರೀತಿ ಕೆಲಸಕ್ಕೆ ಸೇರಬೇಕು, ಅಪ್ಪ ಅಮ್ಮನ ಮುಖದಲ್ಲಿ ಖುಷಿ ಕಾಣುವ ರೀತಿ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೆ. ಒಳ್ಳೆಯ ಸಂಬಂಧಗಳು ಬರುತ್ತಿದ್ದರೂ ಕೂಡ ಅಕ್ಕ ಮದುವೆ ಆಗುತ್ತಿರಲಿಲ್ಲ. ಅಪ್ಪ ಅಮ್ಮ ಮದುವೆಗೆ ಬಲವಂತ ಮಾಡಿದರೆ ಇವಳು ಕೋಪ ಮಾಡಿಕೊಂಡು ಜಗಳ ಮಾಡುತ್ತಿದ್ದಳು. ವಿಷಯ ಏನೋ ಅಂತ ಸರಿಯಾಗಿ ಹೇಳುತ್ತಿರಲಿಲ್ಲ. ಆದರೆ ನನಗೆ ಗೊತ್ತು, ಅವಳು ಮದುವೆಯಾಗಿ ಹೊರಟು ಹೋದರೆ ಸಂಬಳವನ್ನು ಗಂಡನ ಮನೆಯ ಕಡೆಯವರಿಗೆ ಕೊಡಬೇಕು. ನಮ್ಮ ಮನೆಯಲ್ಲಿ ಕಷ್ಟ ತುಂಬಾ ಇದೆ ಅಂತ ಮದುವೆ ಆಗುವ ನಿರ್ಧಾರದಿಂದ ಹಿಂದೆ ಸರಿದಿದ್ದಾಳೆ. ಏಕೆಂದರೆ ಅಕ್ಕನ ಜಾಗದಲ್ಲಿ ನಾನು ಇದ್ದರೂ ಕೂಡ ಅದೇ ರೀತಿ ಮಾಡುತ್ತಿದ್ದೆ. ಗೊತ್ತಿಲ್ಲದ ಯಾರದೋ ಮನೆ ಬೆಳಗುವ ಬದಲು ಗೊತ್ತಿರುವ ಹುಟ್ಟಿದ ಅಪ್ಪ ಅಮ್ಮನ ಮನೆಯನ್ನು ಬೆಳಗಬೇಕು ಅಂತ ಯೋಚಿಸುವವರು ನಾವು. ಅಕ್ಕ ಕೆಲಸಕ್ಕೆ ಸೇರಿದ ಮೇಲೆ ನಂಟರೆಲ್ಲ ಹತ್ತಿರವಾಗುತ್ತಿದ್ದಾರೆ. ಚಿಕ್ಕಂದಿನಿಂದ ನೋಡುತ್ತಿದ್ದೇನೆ. ಎಲ್ಲರೂ ಕೂಡ ನಮ್ಮನ್ನು ಸ್ವಲ್ಪ ದೂರವೇ ಇಟ್ಟಿದ್ದರು. ಆದರೆ ಈಗ ಎಲ್ಲರೂ ಹತ್ತಿರವಾಗುತ್ತಿದ್ದಾರೆ. ಇದು ನಮಗೆ ತಿಳಿಯುತ್ತದೆ. ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದೇ ಇದ್ದಾಗ ಅಕ್ಕನನ್ನು ಕೂರಿಸಿಕೊಂಡು ಎಲ್ಲ ವಿವರಿಸಿ ಹೇಳಿದೆ. ನಾನು ಕೂಡ ಕೆಲಸಕ್ಕೆ ಹೋಗುತ್ತೇನೆ. ಇನ್ನು 2-3 ವರ್ಷಗಳು ಆದ ಮೇಲೆ ಯಾವುದಾದರೂ ಒಂದು ಕೆಲಸವನ್ನು ಹುಡುಕಿಕೊಳ್ಳುತ್ತೇನೆ. ಅದರ ಬಗ್ಗೆ ಚಿಂತೆ ಬೇಡ. ನಿನ್ನ ಮದುವೆ ಬಗ್ಗೆ ಯೋಚಿಸು. ಅಪ್ಪ ಅಮ್ಮ ತುಂಬಾ ವ್ಯಥೆ ಪಡುತ್ತಿದ್ದಾರೆ. ನನಗೆ ಗೊತ್ತು, ನೀನು ಹೊರಟು ಹೋದರೆ ನಮ್ಮ ಬದುಕು ಹೇಗೆ ಅಂತ ಯೋಚನೆ ಮಾಡುತ್ತಾ ಇದ್ದೀಯಾ ಅಂತ. ಆ ಯೋಚನೆ ಬೇಡ ಅಂತ ಹೇಳಿದೆ. ನಿನ್ನ ಮದುವೆಯಾಗಿ ಅಪ್ಪನಿಗೆ ಒಂದು ಚಂದದ ಮನೆ ಕಟ್ಟಿಸಿಕೊಟ್ಟು ನಾನು ಮದುವೆ ಆಗುವುದು. ಕೊನೆಯ ತಂಗಿಯ ಮದುವೆ ನಿನ್ನ ಜವಾಬ್ದಾರಿ ಅಂತ ನಗುತ್ತಾ ಹೇಳಿ ನನಗೆ ಮುತ್ತು ಕೊಟ್ಟು ಹೊರಗೆ ಹೊರಟು ಹೋದಳು. ಇನ್ನು ಇಲ್ಲೇ ಇದ್ದರೆ ನಾನು ತಲೆ ತಿನ್ನುತ್ತೇನೆ ಅಂತ. ಈ ಸಿಟಿಯಲ್ಲಿ ಮನೆ ಕಟ್ಟುವುದು ಅಂದರೆ ಎಷ್ಟು ಕಷ್ಟ ಅಲ್ಲವೇ? ಇವಳು ಹೇಗೆ ಈ ರೀತಿ ಹೇಳುತ್ತಿದ್ದಾಳೆ? ಅಕ್ಕ ಅಂತ 2-3 ಬಾರಿ ಕರೆದರೂ ಕೂಡ ಅವಳು ತಿರುಗಿ ನೋಡದೆ ಹೊರಟು ಹೋದಳು. ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಈ ವಿಷಯವನ್ನು ಹೇಳಿದೆ. ಅವರು ತಮ್ಮ ಅಸಹಾಯಕತೆ ಬಗ್ಗೆ ಸ್ವಲ್ಪ ಬೇಸರ ಮಾಡಿಕೊಂಡರು. ನಾನು ಕೂಡ ಓದಿ ಒಂದು ಆಫೀಸ್ನಲ್ಲಿ ಕೆಲಸಕ್ಕೆ ಸೇರಿದೆ. ಕೆಲಸ ಗವರ್ಮೆಂಟ್ ಅಲ್ಲದೇ ಇದ್ದರೂ ಕೂಡ ಕೈ ತುಂಬ ಸಂಬಳ ಬರುತ್ತಿತ್ತು. ಅಕ್ಕನಿಗೆ ಹೇಳಿದೆ. ಆದರೆ ಅಕ್ಕ ಇಲ್ಲ, ಮೊದಲು ನಿನ್ನ ಮದುವೆ ಅಂತ ಹೇಳಿದಳು. ಅದೇ ರೀತಿ ಹುಡುಗನ ಮನೆಯವರು ಬಂದವರು ನನ್ನನ್ನೇ ಒಪ್ಪಿಕೊಂಡರು. ನನಗೆ ಅದು ಇಷ್ಟವಾಗಲಿಲ್ಲ. ಆಗ ಅಕ್ಕ ಹಿಂದೆ ಮುಂದೆ ನೋಡದೆ ಮದುವೆಗೆ ಒಪ್ಪಿಗೆ ಕೊಟ್ಟಳು. ಹುಡುಗನ ಮನೆಯವರು ಅನುಕೂಲವಾಗಿದ್ದಾರೆ. ಈಗ ಮದುವೆ ಆಗಿಬಿಡು, ನೆಕ್ಸ್ಟ್ ನಾನೇ ಮದುವೆ ಆಗುತ್ತೇನೆ. ನಿನ್ನ ಕೆಲಸ ಪ್ರೈವೇಟ್. ನಾನು ಮದುವೆ ಆದ ಮೇಲೆ ಅಕಸ್ಮಾತ್ ನಿನ್ನನ್ನು ಕೆಲಸದಿಂದ ತೆಗೆದು ಹಾಕಿದರೆ ಅಂತ ಹೇಳಿ ತುಂಬಾ ಬಲವಂತ ಮಾಡಿ ನನ್ನ ಮದುವೆಯನ್ನು ಮಾಡಿದಳು.
ಮದುವೆ ನೋಡಿ ಎಲ್ಲರೂ ಖುಷಿಪಟ್ಟರು. ಅಕ್ಕ ತನ್ನ ಶಕ್ತಿ ಮೀರಿ ಮದುವೆ ಮಾಡಿದಳು. ನನಗೆ ಭಯವಾಗುತ್ತಿತ್ತು, ಎಲ್ಲ ಅದ್ದೂರಿಯಾಗಿ ಮಾಡಿದರೆ ಅವಳ ಮದುವೆಗೆ ಏನು ಮಾಡಿಕೊಳ್ಳುತ್ತಾಳೆ ಅಂತ. ಮದುವೆ ಆದ ನಂತರ ಗಂಡನ ಮನೆಗೆ ಹೋಗಬೇಕಾದರೆ ನನಗೆ ಗಂಡನ ಬಗ್ಗೆ ಆಸೆ ಇಲ್ಲ, ಬದಲಿಗೆ ನನ್ನ ಪರಿವಾರದವರ ಮೇಲೆ ತುಂಬ ಆಸೆ. ಜೋರಾಗಿ ಎಲ್ಲರನ್ನು ಹಿಡಿದುಕೊಂಡು ಅಳುತ್ತಿದ್ದೆ. ನಾನು ಮದುವೆಯಾಗಿ ಹೋಗುತ್ತಿದ್ದೇನೆ ಅನ್ನುವುದಕ್ಕಿಂತ ಹೆಚ್ಚಾಗಿ ನನ್ನ ಕರ್ತವ್ಯವನ್ನು ಸ್ವಲ್ಪ ಕೂಡ ನಿಭಾಯಿಸದೆ ಕೇವಲ ನನ್ನ ಸುಖಕ್ಕಾಗಿ ಹೋಗುತ್ತಿದ್ದೇನೆ ಅನ್ನುವ ದುಃಖವಿತ್ತು. ಆಗ ನನ್ನ ಗಂಡ ಕಿರಣ್ ನನ್ನ ಕೈಯನ್ನು ಹಿಡಿದುಕೊಂಡು ನನಗೆ ಕಣ್ಣಿನಲ್ಲಿ ಸಮಾಧಾನ ಮಾಡಿದರು. ಮನೆಗೆ ಹೋಗಬೇಕಾದರೆ ಕಾರಿನಲ್ಲಿ ಪೂರ್ತಿಯಾಗಿ ಅಳುತ್ತಿದ್ದೆ. ಕಿರಣ್ಗೆ ತುಂಬ ಶಾಕ್ ಆಗಿರಬೇಕು, ಈ ಹುಡುಗಿಗೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಏಕೆ ಅಂತ. ಅತ್ತೆ ಮನೆಯಲ್ಲಿ ಎಲ್ಲರೂ ಕೂಡ ನನ್ನನ್ನು ತುಂಬ ಪ್ರೀತಿಯಿಂದ ಬರಮಾಡಿಕೊಂಡಿದ್ದರು. ಯಾರೂ ಕೂಡ ನಾನು ಬಡವಳು, ಬಡವರ ಮನೆಯಿಂದ ಬಂದವಳು ಅನ್ನುವ ಭಾವನೆಯನ್ನು ಸಾಸಿವೆ ಕಾಳಷ್ಟು ಕೂಡ ತೋರಿಸಲಿಲ್ಲ. ನಾನು ತುಂಬ ಖುಷಿಯಿಂದ ಇದ್ದೆ. ಅಕ್ಕ, ಅಪ್ಪ, ಅಮ್ಮ ಎಲ್ಲರೂ ಕೂಡ ನನ್ನ ಜೊತೆ ಫೋನ್ ಮಾಡಿ ಮಾತನಾಡಿದರು. ಪ್ರತಿಯೊಬ್ಬರಿಗೂ ಕುತೂಹಲ, ನಮ್ಮ ಮಗಳು ಹೇಗಿದ್ದಾಳೆ ಅಂತ. ಈ ದಿನ ಕಳೆದು ಹೋಯಿತು. ಮೊದಲ ರಾತ್ರಿ ನನಗೆ ತುಂಬ ಭಯವಾಗುತ್ತಿತ್ತು. ಆದರೆ ಕಿರಣ್ ನನ್ನನ್ನು ಅವರ ಪಕ್ಕ ಕೂರಿಸಿಕೊಂಡು ಸಮಾಧಾನವಾಗಿ ಮಾತನಾಡಿದರು. ನಮ್ಮ ಮನೆಯ ಪರಿಸ್ಥಿತಿ ಎಲ್ಲರಿಗೂ ತಿಳಿದಿರುವ ವಿಷಯವೇ. ಅವರು ಹೇಳಿದರು, ನಿನ್ನ ಅಕ್ಕನಿಗೂ ಹುಡುಗನನ್ನು ನೋಡಿ ಮದುವೆ ಮಾಡುತ್ತೇನೆ. ನಿನ್ನ ಅಪ್ಪ ಅಮ್ಮನಿಗೂ ಇರಲು ಮನೆ ಕಟ್ಟಿಸಿಕೊಡುತ್ತೇನೆ. ಯಾವುದೇ ಚಿಂತೆ ಮಾಡಬೇಡ. ಹೆಣ್ಣು ಮಕ್ಕಳಿಗೆ ಅಪ್ಪ ಅಮ್ಮನ ಮನೆ ಎಂದರೆ ತುಂಬ ಇಷ್ಟವಿರುತ್ತದೆ. ಅವರೆಲ್ಲ ನೆಮ್ಮದಿಯಾಗಿ ಇರುವಂತೆ ನೋಡಿಕೊಳ್ಳುತ್ತೇನೆ. ಅವರಿಗೆ ಸ್ವಲ್ಪ ಕೊಟ್ಟರೆ ನಮಗೇನು ಕರಗುವುದಿಲ್ಲ ಅಂತ ಹೇಳಿದರು. ನಾನು ಅವರ ಕಾಲನ್ನು ಹಿಡಿದುಕೊಂಡು ಅಳಲು ಶುರು ಮಾಡಿದೆ. ದೇವರು ವರ ಕೊಡುತ್ತಾನೆ ಅಂತ ಗೊತ್ತು, ಆದರೆ ದೇವರೇ ಬಂದು ನಿನಗೆ ಇದನ್ನೆಲ್ಲ ಕೊಡುತ್ತೇನೆ ಅಂದರೆ ಎಷ್ಟು ಖುಷಿಯಾಗಿರುತ್ತದೆ. ಅಷ್ಟು ಖುಷಿಯಿಂದ ಅಳಲು ಶುರು ಮಾಡಿದೆ. ಅಂದರೆ ಆನಂದ ಬಾಷ್ಪ. ನನ್ನ ಗಂಡ ಸಿಕ್ಕಿದ್ದು ನನ್ನ ಅದೃಷ್ಟ. ಅವರು ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡರು. ನಾನು ಕೂಡ ಸಹಕರಿಸಿದೆ. ನಮಗೆ ಕೇವಲ ಮೊದಲ ದಿನ ಮಾತ್ರವಲ್ಲ ಮೊದಲ ರಾತ್ರಿ, ಪ್ರತಿದಿನವೂ ಮೊದಲ ರಾತ್ರಿಯೇ. ಅವರು ನನ್ನನ್ನು ಚಿಕ್ಕ ಮಗುವಿನ ರೀತಿ ನೋಡಿಕೊಳ್ಳುತ್ತಿದ್ದರು. ಆಫೀಸ್ಗೆ ಹೋಗಬೇಕಾದರೂ ಕೂಡ ಕರೆದುಕೊಂಡು ಹೋಗುತ್ತಿದ್ದರು. ಆ ಕಡೆಯಿಂದ ಬರಬೇಕಾದರೂ ಕೂಡ ಅವರೇ ಮನೆಗೆ ಕರೆದುಕೊಂಡು ಬರುತ್ತಿದ್ದರು. ನನಗೆ ಸ್ವಲ್ಪ ಕಷ್ಟವಾಗಲು ಬಿಡುತ್ತಿರಲಿಲ್ಲ. ಸಂಬಳ ಎಲ್ಲವನ್ನು ನಿನ್ನ ಅಪ್ಪನ ಮನೆಗೆ ಕೊಡು ಅಂತ ಹೇಳುತ್ತಿದ್ದರು. ಅಷ್ಟೊಂದು ಒಳ್ಳೆಯವರು. ಈ ಮಧ್ಯೆ ಅಪ್ಪ ಅಮ್ಮನಿಗೆ ಮನೆಯನ್ನು ಕಟ್ಟಿಸಿಕೊಟ್ಟರು. ಅಕ್ಕನಿಗೂ ಕೂಡ ಗಂಡನ್ನು ನೋಡುತ್ತಿದ್ದಾರೆ. ಸಣ್ಣ ಪುಟ್ಟ ಕೆಲಸದಲ್ಲಿರುವವರು ಬೇಡ, ನಿಮ್ಮ ಅಕ್ಕ ಚೆನ್ನಾಗಿ ಓದಿದ್ದಾರೆ, ತುಂಬ ಒಳ್ಳೆಯವರು, ನೋಡಲು ಕೂಡ ಲಕ್ಷಣವಾಗಿದ್ದಾರೆ, ಒಳ್ಳೆಯ ಹುಡುಗನನ್ನೇ ಹುಡುಕೋಣ ಅಂತ ತುಂಬ ಕಷ್ಟಪಡುತ್ತಿದ್ದರು. ಹಗಲು ರಾತ್ರಿ ಯಾರಾದರೂ ಹೆಂಡತಿಯ ಅಕ್ಕನಿಗೆ ಮದುವೆ ಮಾಡಿಸಲು ಇಷ್ಟೊಂದು ಕಷ್ಟಪಡುತ್ತಾರಾ ಅಂತ ಅವರನ್ನು ನೋಡಿ ನನಗೆ ಅನಿಸುತ್ತಿತ್ತು. ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡುತ್ತಾರೆ, ಆ ಪ್ರೀತಿಯನ್ನು ನನ್ನ ಮನೆಯವರ ಮೇಲೆ ತೋರಿಸುತ್ತಿದ್ದಾರೆ ಅಂತ ಅನಿಸಿ ಮನಸ್ಸು ರೋಮಾಂಚನವಾಗುತ್ತಿತ್ತು. ಆದರೆ ಒಂದೇ ಒಂದು ಶಾಕ್ ಎಲ್ಲರಿಗೂ ಕಾದಿತ್ತು. ಅಕ್ಕನ ಜಾತಕ ತುಂಬ ಕೆಟ್ಟದಾಗಿ ಇದೆ. ಇನ್ನು 2 ವರ್ಷ ಮದುವೆ ಆಗದೇ ಇದ್ದರೆ ಸರಿ. ಮದುವೆ ಆದರೆ ಹುಡುಗ ಸತ್ತು ಹೋಗುತ್ತಾನೆ. ಅದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಯಿತು. ಅದಕ್ಕೆ ಪ್ರತಿ ಬಾರಿಯೂ ಹುಡುಗನ ಮನೆಯವರಿಗೆ ಜಾತಕ ಕಳಿಸಿದಾಗಲೂ ಕೂಡ ಆ ಕಡೆಯಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಸರಿಯಾಗಿ ಬರುತ್ತಿರಲಿಲ್ಲ. ಏನಾದರೂ ಒಂದು ನೆಪ ಹೇಳಿ ಜಾರುತ್ತಿದ್ದರು. ಈಗ ಎಲ್ಲ ಅರ್ಥವಾಗುತ್ತಿದೆ. ಅದಕ್ಕೆ ಅಮ್ಮ ಹೇಳಿದಳು, 2 ವರ್ಷ ಮದುವೆ ಬೇಡ ಮಗಳೇ, ಈಗ 28 ವರ್ಷ. ಈಗಿನ ಕಾಲದಲ್ಲಿ ಹುಡುಗಿಯರು 30 ವರ್ಷಕ್ಕೆ ಮದುವೆ ಆಗುತ್ತಾರೆ. ಪರವಾಗಿಲ್ಲ, ಯಾವುದೇ ಶಾಂತಿ ಹೋಮಗಳು ಮಾಡಿಸಿದರೂ ಕೂಡ ಫಲ ಕೊಡುವುದಿಲ್ಲವಂತೆ. ನನ್ನ ಗಂಡನಿಗೆ ಪ್ರತಿ ಸಲ ನಾನು ಹೇಳುತ್ತಾ ಇದ್ದಿದ್ದು ಒಂದೇ ಮಾತು, ಅಕ್ಕನಿಗೆ ನಿಮ್ಮ ರೀತಿಯ ಹುಡುಗನನ್ನು ನೋಡಬೇಕು ಅಂತ. ಅಕ್ಕ ತುಂಬ ಒಳ್ಳೆಯವಳು, ತುಂಬ ಸೈಲೆಂಟ್, ಮನಸ್ಸಿನ ವಿಷಯಗಳನ್ನು ಶೇರ್ ಮಾಡಿ ಹೇಳುವುದಿಲ್ಲ. ಜೋರು ಇರುವ ಮನೆಯವರು ಬೇಡ, ಏಕೆಂದರೆ ಅಂತ ಅಳಲು ಶುರು ಮಾಡುತ್ತಿದ್ದೆ. ನನ್ನ ಗಂಡ ಸಮಾಧಾನ ಮಾಡುತ್ತಿದ್ದರು. ಈ ಮಧ್ಯೆ ಮದುವೆಯಾಗಿ 2 ವರ್ಷವಾಗಿದ್ದರೂ ಮಕ್ಕಳಿಲ್ಲ. ನಮಗೆ ಮಕ್ಕಳು ಬೇಕು ಅಂತ ಅತ್ತೆ ಮಾವ ಒಂದೇ ಸಮನೆ ಗಲಾಟೆ ಮಾಡಲು ಶುರು ಮಾಡಿದ್ದರು. ಯಾವಾಗಲೂ ನೀನು ನಿನ್ನ ಅಪ್ಪನ ಮನೆಯವರ ಬಗ್ಗೆ ಯೋಚನೆ ಮಾಡಿದರೆ ನಮ್ಮ ಬಗ್ಗೆ ಯಾವಾಗ ಯೋಚನೆ ಮಾಡುತ್ತೀಯ ತಾಯಿ? ನಾವು ಕೂಡ ನಿನಗೆ ಅಪ್ಪ ಅಮ್ಮ ಅಲ್ಲವೇ? ನಮಗೆ ವಯಸ್ಸಾಯಿತು. ನಮ್ಮ ಮದುವೆಯಾದ 10 ವರ್ಷಕ್ಕೆ ನಿನ್ನ ಗಂಡ ಹುಟ್ಟಿದ್ದು. ನಮಗೆ ಆರೋಗ್ಯದ ಸಮಸ್ಯೆ ಇದ್ದಿದ್ದರಿಂದ ಒಂದೇ ಮಗು ಆಗಿದ್ದು. ಆದರೆ ನಿಮಗೆ
ಕೊನೆ ಪಕ್ಷ ಇಬ್ಬರಾದರೂ ಮಕ್ಕಳು ಇರಲಿ. ದಯವಿಟ್ಟು ನಮ್ಮನ್ನು ಆದಷ್ಟು ಬೇಗ ಅಜ್ಜಿ ತಾತ ಮಾಡು. ನಿನ್ನ ಗಂಡನ ಜೊತೆ ಹೇಳಿದರೆ ಅವನು ಹೇಳುತ್ತಾನೆ, ನೀವೇ ಆಗಿನ ಕಾಲದಲ್ಲಿ 10 ವರ್ಷದ ನಂತರ ಮಕ್ಕಳನ್ನು ಮಾಡಿಕೊಂಡಿರಿ. ಈಗ ಇಷ್ಟು ಬೇಗ ಮಕ್ಕಳನ್ನು ನಾವು ಮಾಡಿಕೊಂಡರೆ ಹೇಗೆ? ನಾವು ಕೂಡ ಫಾರಿನ್ ಟ್ರಿಪ್ಗೆ ಹೋಗಬೇಕು. ಈ ರೀತಿ 10 ಹಲವು ಆಲೋಚನೆಗಳನ್ನು ನನ್ನ ತಲೆಯಲ್ಲಿ ಇಟ್ಟ ಅಂತ ತುಂಬ ಬೇಸರದಿಂದ ಅತ್ತೆ ಹೇಳಿದರು. ನಾನು ಅತ್ತೆಯ ಕೈಯನ್ನು ಹಿಡಿದುಕೊಂಡು ಹೇಳಿದೆ, ನೀವು ನನಗೆ ಅಪ್ಪ ಅಮ್ಮನ. ಯಾವತ್ತೂ ಕೂಡ ನಾನು ನಿಮ್ಮಗಳಿಗೆ ಮೋಸ ಮಾಡುವುದಿಲ್ಲ ಎಂದು ಕೂಡ ಈ ಮನೆಯಲ್ಲಿ ನನಗೆ ಸೊಸೆ ಎನ್ನುವ ಭಾವನೆ ಬಂದಿಲ್ಲ. ಅಷ್ಟು ಚೆನ್ನಾಗಿ ನೋಡಿಕೊಂಡಿದ್ದೀರಾ ಅಂತ ಹೇಳಿದ ಮೇಲೆ ಅತ್ತೆಯ ಮುಖದ ಮೇಲೆ ಸ್ವಲ್ಪ ನಗು ಕಾಣಿಸಿತು. ನನ್ನ ಗಂಡನ ಬಗ್ಗೆ ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದಾಗ ಅವರು ಕೂಡ ಖುಷಿಯಿಂದ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ತುಟಿಗಳಿಗೆ ಪ್ರೀತಿಯಿಂದ ಮುತ್ತನ್ನು ಕೊಟ್ಟರು. ಮಗು ಎಂದರೆ ನನಗೆ ತುಂಬ ಇಷ್ಟ. ಎಲ್ಲ ಮಕ್ಕಳು ನಿನ್ನ ರೀತಿಯೇ ಮುದ್ದಾಗಿ ಉಡಲಿ, ನನ್ನಂತೆ ಬೇಡ, ನಾನು ಕಪ್ಪಗೆ ಇದ್ದೇನೆ ಅಲ್ಲವೇ ಅಂತ ಹೇಳಿದರು. ಇಬ್ಬರು ಜೋರಾಗಿ ನಗಲು ಶುರು ಮಾಡಿದೆವು. ಪ್ರತಿ ತಿಂಗಳು ದುಃಖವಾಗುತ್ತಿತ್ತು. ಈ ತಿಂಗಳು ಕೂಡ ಹಾಗಿಲ್ಲ ಅಂತ. ಆಗ ಅತ್ತೆ ಹೇಳಿದರು, ಡಾಕ್ಟರ್ ಬಳಿ ಹೋಗಿ ಪರೀಕ್ಷೆ ಮಾಡಿಸಿ ಅಂತ. ಡಾಕ್ಟರ್ ಎಲ್ಲ ನಾರ್ಮಲ್ ಆಗಿದೆ, ಯಾವುದೇ ಸಮಸ್ಯೆ ಇಲ್ಲ, ಸ್ವಲ್ಪ ಆರಾಮವಾಗಿರಿ, ಸ್ಟ್ರೆಸ್ ತೆಗೆದುಕೊಳ್ಳಬೇಡಿ, ಇನ್ನೂ ವಯಸ್ಸು ಚಿಕ್ಕದು ಅಂತ ಹೇಳಿದರು. ಆದರೂ ಕೂಡ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ. ನಾವಿಬ್ಬರು ಮಕ್ಕಳು ಬೇಕು ಅಂತ ಪ್ರಯತ್ನಿಸಲು ಶುರು ಮಾಡಿ ಹೆಚ್ಚು ಕಡಿಮೆ 1 ವರ್ಷ ಆಯಿತು. ಆದರೂ ಹೀಗೆ ಅಂತ ಬೇಸರವಾಗುತ್ತಿತ್ತು. ಇತ್ತೀಚೆಗೆ ನನ್ನ ಕಣ್ಣೀರು ಜಾಸ್ತಿ ಆಯಿತು. ಮಾತು ಮಾತಿಗೂ ಅಳುತ್ತಿದ್ದೆ. ಅಕಸ್ಮಾತ್ ನನಗೆ ಮಕ್ಕಳಾಗಿಲ್ಲವಾದರೆ ಅಂತ ಭಯವಾಗುತ್ತಿತ್ತು. ದಿನಗಳು ಕಳೆದಂತೆ ಅತ್ತೆ ಮಾವ ನನ್ನ ಕಡೆ ಗಮನ ಕೊಡುವುದನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತಿತ್ತು. ನನ್ನನ್ನು ಬಿಟ್ಟು ಒಂದು ಕ್ಷಣವೂ ಕೂಡ ನನ್ನ ಗಂಡ ಇರುತ್ತಿರಲಿಲ್ಲ. ಹಿಂದೆ ಮುಂದೆ ಸುತ್ತಾಡುತ್ತಿದ್ದರು. ನಾನು ಅವರಿಗೆ ಪ್ರತಿ ಬಾರಿ ಹೇಳುತ್ತಿದ್ದೆ, ನನಗೆ ಮಕ್ಕಳಾಗಿಲ್ಲವಾದರೆ ನೀವು ಇನ್ನೊಬ್ಬರನ್ನು ಮದುವೆ ಆಗುತ್ತೀರಾ ಅಂತ. ಈ ಮಾತಿಗೆ ತುಂಬಾ ಸಲ ಅವರು ನನ್ನ ಜೊತೆ ಕೋಪ ಮಾಡಿಕೊಂಡಿದ್ದಾರೆ. ಒಮ್ಮೊಮ್ಮೆ ಅನಿಸುತ್ತದೆ, ಇವರಿಗೆ ಮಕ್ಕಳನ್ನು ಹೆತ್ತುಕೊಡುವ ಯಾವುದಾದರೂ ಹುಡುಗಿ ಜೊತೆ ಮದುವೆ ಮಾಡಿಬಿಡೋಣ ಅಂತ. ಆ ನಂತರ ನನ್ನ ದಡ್ಡತನಕ್ಕೆ ಯೋಚಿಸಿ ನಾನೇ ತಲೆ ಮೇಲೆ ಹೊಡೆದುಕೊಳ್ಳುತ್ತೇನೆ. ನನ್ನ ಗಂಡ ಇದ್ದಾಗ ಡಾಕ್ಟರ್ ಬಳಿ ಮುಕ್ತವಾಗಿ ಮಾತನಾಡಲು ಸಾಧ್ಯವಿಲ್ಲ. ಅದಕ್ಕೆ ಇಂದು ನನ್ನ ರಿಪೋರ್ಟ್ಗಳನ್ನು ತೆಗೆದುಕೊಂಡು ನನ್ನ ಗಂಡ ಆಫೀಸ್ಗೆ ಹೋದ. ನಂತರ ಹಾಸ್ಪಿಟಲ್ ಬಳಿ ಹೋದೆ. ಅಲ್ಲಿ ಹೋದಾಗ ನನಗೆ ಒಂದು ಸರ್ಪ್ರೈಸ್ ಕಾದಿತ್ತು. ನನ್ನ ಗಂಡನ ಕಾರ್ ಹಾಸ್ಪಿಟಲ್ನಲ್ಲಿ ಇತ್ತು. ಇವರು ಏಕೆ ಬಂದಿದ್ದಾರೆ? ನನ್ನ ರೀತಿ ಇವರಿಗೂ ಕೂಡ ಒಬ್ಬರೇ ಮಾತನಾಡಬೇಕು ಡಾಕ್ಟರ್ ಬಳಿ ಅಂತ ಅನಿಸಿರಬಹುದು ಅಂತ ಡಾಕ್ಟರ್ ಚೇಂಬರ್ ಬಳಿ ಬಂದೆ. ಒಳಗೆ ಹೋಗಬೇಕು ಅಂತ ಅಂದುಕೊಳ್ಳುವಷ್ಟರಲ್ಲಿ ನನ್ನ ಗಂಡನ ಧ್ವನಿ ತುಂಬ ಚೆನ್ನಾಗಿ ಕೇಳುತ್ತಿದೆ. ಅವರು ಹೇಳುತ್ತಿದ್ದಾರೆ, ಈ ವಿಷಯ ನನ್ನ ಹೆಂಡತಿಗೆ ಎಂದೂ ಕೂಡ ಗೊತ್ತಾಗಬಾರದು ಮೇಡಮ್, ಪ್ಲೀಸ್. ಮಗು ಮತ್ತು ಅಮ್ಮ ಇಬ್ಬರು ಹೇಗೆ ಇದ್ದಾರೆ? ತಾಯಿ ಆರೋಗ್ಯ ಸರಿ ಇದೆಯಾ ಅಂತ ಕೇಳಿದರು. ಇವಳು ಸರಿಯಾಗಿ ಊಟ ಮಾಡುತ್ತಿಲ್ಲ, ನಿದ್ರೆ ಕೂಡ ಮಾಡೋದಿಲ್ಲ, ತುಂಬ ಯೋಚನೆ ಮಾಡುತ್ತಿರುತ್ತಾರೆ. ಇವರಿಗೆ ಸ್ವಲ್ಪ ಹೇಳಿ. ನನ್ನ ಮಗು ಇವಳ ಹೊಟ್ಟೆಯಲ್ಲಿ ಇದೆ, ಪ್ಲೀಸ್ ಡಾಕ್ಟರ್ ಅಂತ ಪದೇ ಪದೇ ಕೇಳುತ್ತಿದ್ದಾರೆ ಡಾಕ್ಟರ್ ಬಳಿ. ಆಗ ನನಗೆ ಭಯವಾಗಿ ಅಲ್ಲೇ ಇದ್ದ ಕಿಟಕಿಯಲ್ಲಿ ನೋಡಿದೆ. ಅಲ್ಲಿದ್ದ ದೃಶ್ಯವನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ನನ್ನ ಕಣ್ಣನ್ನು ನಾನು ನಂಬಲು ಸಾಧ್ಯವಾಗಿಲ್ಲ. ದೇವರು ತಪ್ಪು ಮಾಡುತ್ತಾನೆ ಅಂದರೆ ನಂಬಬಹುದೇನೋ, ಆದರೆ ನನ್ನ ಅಕ್ಕ ತಪ್ಪು ಮಾಡುತ್ತಾಳೆ ಅಂದರೆ ನಂಬಲು ಸಾಧ್ಯವೇ ಇಲ್ಲ. ನನ್ನ ಗಂಡನ ಪಕ್ಕ ನನ್ನ ಅಕ್ಕ ಕುಳಿತಿದ್ದಾಳೆ. ನನ್ನ ಗಂಡ ಅವಳ ಕೈಯನ್ನು ಬಹಳ ಪ್ರೀತಿಯಿಂದ ಹಿಡಿದುಕೊಂಡಿದ್ದಾನೆ. ಅವಳು ತುಂಬು ಗರ್ಭಿಣಿ. ಇಷ್ಟರಲ್ಲಿ ಡೆಲಿವರಿ ಆಗುವ ರೀತಿ ಇದೆ. ಅವರ ಮಾತಿನ ಮುಖಾಂತರ ನನಗೆ ತಿಳಿಯಿತು, ನನ್ನ ಗಂಡನ ಮಗುವನ್ನು ನನ್ನ ಅಕ್ಕ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದಾಳೆ ಅನ್ನುವಷ್ಟು ಸತ್ಯ. ನನ್ನ ಕನಸಿನ ಸೌಧ ಸಂಪೂರ್ಣವಾಗಿ ಕುಸಿಯಿತು. ಬದುಕುವುದು ಸಾಕು ಅಂತ ಅನಿಸಿತು. ನನ್ನ ಪ್ರಾಣ ಆಗಿದ್ದ ನನ್ನ ಗಂಡ, ನನ್ನ ಗುರು, ತಾಯಿಯಾಗಿದ್ದ ನನ್ನ ಅಕ್ಕ ನನ್ನ ಸಂಸಾರವನ್ನು ಹಾಳು ಮಾಡಿ ಅವರ ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದಾರೆ. ನಿನ್ನ ಅಕ್ಕನನ್ನು ಮದುವೆ ಆಗುತ್ತೇನೆ ಅಂತ ಹೇಳಿದ್ದರೆ ನಾನೇ ಒಪ್ಪಿಕೊಂಡು ಅಕ್ಕನ ಜೊತೆ ಮದುವೆ ಮಾಡಿಸುತ್ತಿದ್ದೆ. ಕದ್ದು ಮುಚ್ಚಿ ಈ ರೀತಿ ಮಾಡಿಕೊಳ್ಳುವ ಅವಶ್ಯಕತೆ ಏನಿತ್ತು? ಆಗ ಅನಿಸಿತು, ನಾನೇ ಈ ಬದುಕನ್ನು ಅಂತ್ಯ ಮಾಡಿಕೊಂಡು ಬಿಡೋಣ. ಅವರಿಬ್ಬರ ಮಧ್ಯೆ ನಾನು ಹೊರಗೆ ಬಂದು ನರ್ಸ್ ಬಳಿ ಕೇಳಿದೆ ಅವರಿಬ್ಬರ ವಿಷಯವನ್ನು. ಆಗ, ನಿಮಗೆ ಗೊತ್ತಿಲ್ಲವೇ, ಅವನಿಗೆ ಹೆಂಡತಿ ಇದ್ದಾಳಂತೆ, ಹೆಂಡತಿಗೆ ಮಕ್ಕಳಾಗುತ್ತಿಲ್ಲವಂತೆ. ಆದರೆ ಆ ಮನುಷ್ಯನಿಗೆ ಹೆಂಡತಿ ಎಂದರೆ ತುಂಬ ಇಷ್ಟವಂತೆ.
ಅದಕ್ಕಾಗಿ ಹೆಂಗಸನಿಂದ ಮಗುವನ್ನು ಪಡೆದುಕೊಳ್ಳುತ್ತಿದ್ದಾನೆ ಸರೋಗಸಿ ಮುಖಾಂತರ. ಆ ಹೆಂಗಸಿಗೂ ಪಾಪ ಮದುವೆ ಆಗಿಲ್ಲವಂತೆ. ಇನ್ನು ಮುಂದೆ ಅವಳನ್ನು ಯಾರು ಮದುವೆ ಆಗುತ್ತಾರೋ? ಈಗಿನ ಕಾಲದಲ್ಲೂ ದುಡ್ಡಿಗಾಗಿ ಈ ರೀತಿ ಮಾಡುತ್ತಾರೆ. ದುಡ್ಡು ಇದ್ದರೆ ಸಾಕು, ಯಾರಿಗಾದರೂ ಮಗುವನ್ನು ಹೆತ್ತು ಕೊಡುತ್ತಾರೆ. ಆ ಮನುಷ್ಯ ಮಗುವನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾನೆ. ಇವಳು ಹೇಗೆ ಬದುಕುತ್ತಾಳೆ? ಇವಳ ಜೀವನ ಏನೋ ಅಂತ ನರ್ಸ್ ಹೇಳಿದಾಗ ಶಾಕ್ ಆಯಿತು. ಆ ಮಾತಿನಿಂದ ತುಂಬ ಗೊಂದಲವಾಯಿತು. ಒಳಗೆ ನನ್ನ ಗಂಡ ತುಂಬ ಪ್ರೀತಿಯಿಂದ ಅವಳ ಕೈಯನ್ನು ಹಿಡಿದುಕೊಂಡಿದ್ದ. ಅದು ಸುಳ್ಳ? ಅವಳು ಪ್ರೆಗ್ನೆಂಟ್ ಆಗಿರೋದು ಸುಳ್ಳ? ಅಥವಾ ಈ ಹೆಂಗಸು ಹೇಳಿದ್ದು ಸುಳ್ಳ? ಇದು ಏನೋ ಅರ್ಥವಾಗುತ್ತಿಲ್ಲ. ಈಗ ವಿಧಿಯಿಲ್ಲದೆ ಅವರಿಬ್ಬರಿಗಾಗಿ ಕಾದೆ. ಇಬ್ಬರು ಹೊರಗೆ ಬಂದರು. ನನ್ನನ್ನು ನೋಡಿ ಅಕ್ಕ ಬೆವೆತು ಹೋದಳು. ನನ್ನ ಗಂಡನ ಮುಖ ಕೆಂಪಾಯಿತು. ಇಬ್ಬರನ್ನು ಕಾರಿನಲ್ಲಿ ಕುಳಿತುಕೊಳ್ಳಿ ಅಂತ ಹೇಳಿದೆ. ನಂತರ ಕಾರಿನ ಡೋರನ್ನು ಲಾಕ್ ಮಾಡಿ, ಏನು ವಿಷಯ ನಡೆಯುತ್ತಿದೆ ನನ್ನ ಬಳಿ ಹೇಳಿ. ಯಾವುದೇ ವಿಷಯವಿದ್ದರೂ ನಾನು ಅಡ್ಜಸ್ಟ್ ಮಾಡಿಕೊಳ್ಳುತ್ತೇನೆ. ಏಕೆಂದರೆ ನೀವಿಬ್ಬರು ಎಂದರೆ ನನಗೆ ಇಷ್ಟ. ನೀವಿಬ್ಬರು ಮದುವೆ ಆಗಿ ಸುಖವಾಗಿ ಇರುತ್ತೇವೆ ಅಂದರೂ ಓಕೆ, ನಾನು ಡೈವರ್ಸ್ ಕೊಡುತ್ತೇನೆ. ಆಗ ಅಕ್ಕ ಮತ್ತು ನನ್ನ ಗಂಡ ಆಶ್ಚರ್ಯವಾಗಿ, ಡೈವರ್ಸ್ ಏಕೆ? ಪೆದ್ದಿ, ಇದು ನಿನ್ನ ಮಗುವೆ, ನಿನಗೆ ಮಕ್ಕಳಾಗುವುದಿಲ್ಲ ಅಂತ ಡಾಕ್ಟರ್ ಹೇಳಿದ್ದರು. ನಿನ್ನ ಮತ್ತು ನಿನ್ನ ಗಂಡನ ಅಂಶವನ್ನು ನಾನು ಹೊತ್ತಿರುವುದು. ಈ ವಿಷಯ ನಿನಗೆ ಗೊತ್ತಿಲ್ಲ. ನನ್ನ ಅಂಡಾಣುವನ್ನು ಹೇಗೆ ತೆಗೆದುಕೊಂಡಿರಿ? ಡಾಕ್ಟರ್ ಸಹಾಯದಿಂದ. ನಿನಗೆ ಮೊದಲು ಹೇಳಿದ್ದರೆ ನೀನು ಒಪ್ಪುವುದಿಲ್ಲ. ನಿಮ್ಮ ಅತ್ತೆ ನಿನ್ನ ಗಂಡನಿಗೆ ಬೇರೆ ಮದುವೆ ಮಾಡುತ್ತಾಳೆ. ನಿನಗಾಗಿ ಇಷ್ಟು ಮಾತ್ರ ಮಾಡಲು ಸಾಧ್ಯವಾಗುವುದಿಲ್ಲವೇ ಅಂತ ಅಕ್ಕನನ್ನು ನಾನು ಗಟ್ಟಿಯಾಗಿ ತಬ್ಬಿಕೊಂಡೆ. ನನ್ನ ಗಂಡ ರಿಪೋರ್ಟ್ಸ್ ಎಲ್ಲವನ್ನು ತೋರಿಸಿದ. ಸತ್ಯ, ನಮ್ಮಿಬ್ಬರ ಮಗುವನ್ನು ಅಕ್ಕ ತನ್ನ ಹೊಟ್ಟೆಯಲ್ಲಿ ಹೊತ್ತಿದ್ದಾಳೆ. ದೇವತೆ ಅವಳು ನನ್ನ ಪಾಲಿಗೆ. ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ನನ್ನ ಗಂಡ ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡಿಸಿದರು. ಡಾಕ್ಟರ್ ಕೂಡ ಹೇಳಿದರು, ನಿಮ್ಮ ಒಪ್ಪಿಗೆ ಇಲ್ಲದೆ ನಾನು ಈ ಪ್ರೋಸೆಸ್ ಮಾಡುವುದಿಲ್ಲ ಅಂತ ಹೇಳಿದರೆ ನಿಮ್ಮ ಅಕ್ಕ ನನ್ನ ಕಾಲನ್ನು ಹಿಡಿದುಕೊಂಡರು. ನನ್ನ ತಂಗಿಯ ಸಂಸಾರದ ವಿಷಯ, ಅವಳನ್ನು ಕಾಪಾಡಿ. ಚಿಕ್ಕವಳು, ಅವಳಿಗೆ ಏನೂ ಗೊತ್ತಾಗುವುದಿಲ್ಲ ಅಂತ ನಿಮ್ಮ ಗಂಡ ಕೂಡ ಪದೇ ಪದೇ ರಿಕ್ವೆಸ್ಟ್ ಮಾಡಿದರು. ಆದರೆ ಕೊನೆಗೆ ನಿಮಗೆ ಒಳ್ಳೆಯದಾಗುತ್ತದೆ, ಅದಕ್ಕಾಗಿ ಮಾಡಿದ್ದು. ಈ ಜನ್ಮದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ಮ ಗರ್ಭದಲ್ಲಿ ಮಕ್ಕಳಾಗುವುದಿಲ್ಲ ಅಂತ ಡಾಕ್ಟರ್ ಹೇಳಿದಾಗ ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡೆ. ಹೊರಗೆ ಬಂದೆ. ಅಕ್ಕನನ್ನು ನನ್ನ ಗಂಡನ ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಹೋದೆವು. ಪ್ರಪಂಚದ ದೃಷ್ಟಿಯಿಂದ ಅಕ್ಕನನ್ನು ಕಾಪಾಡಬೇಕಿತ್ತು. ಸ್ವಲ್ಪ ದಿನಗಳಲ್ಲೇ ನಮಗೆ ಅವಳಿ ಜವಳಿ ಮಕ್ಕಳಾದವು. ಇಬ್ಬರು ಗಂಡು ಮಕ್ಕಳಾದರೂ ಖುಷಿ ಹೇಳುತ್ತಿರದು. ನಂತರ ಅತ್ತೆ ಮಾವ ಅವರನ್ನು ಕರೆದು ನಡೆದ ವಿಷಯವನ್ನು ಪ್ರತಿಯೊಬ್ಬರೂ ಹೇಳಿದೆವು. ಮೊದಲು ಸ್ವಲ್ಪ ಬೇಸರಗೊಂಡರು, ಆನಂತರ ಖುಷಿಪಟ್ಟರು. ಮಗು ನಿಮ್ಮದೇ ತಾನೆ? ನಿನ್ನ ಅಕ್ಕನ ಗರ್ಭ ಪರವಾಗಿಲ್ಲ, ನಮಗೆ ಮಕ್ಕಳು ಬೇಕು, ನಮ್ಮ ಮಗನದು ಅಷ್ಟೆ, ತಾಯಿ ಯಾರಾದರೂ ಪರವಾಗಿಲ್ಲ ಅಂತ ಅತ್ತೆ ಹೇಳಿದಾಗ ಸ್ವಲ್ಪ ಬೇಸರವಾಯಿತು. ನಂತರ ಅದು ಸತ್ಯ ಅಲ್ಲವೇ ಅಂತ ಕೂಡ ಅನಿಸಿತು. ಅಪ್ಪ ನಮ್ಮನೆಗೂ ಕೂಡ ಈ ವಿಷಯದ ಬಗ್ಗೆ ಭಯದಿಂದಲೇ ಹೇಳಿದೆವು. ಆದರೆ ಅವರು ಯಾವುದೇ ಪ್ರತಿಕ್ರಿಯೆ ಮಾಡದೆ, ನಮಗೆ ಒಂದು ಮಾತು ಹೇಳಬೇಕು ಅಲ್ಲವೇ, ಪಕ್ಕದ ಊರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೋದವಳು ಈ ಕೆಲಸ ಮಾಡಿಕೊಂಡಿದ್ದೀಯಾ? ಈಗ ಅಕ್ಕನ ಜೀವನ ಏನು ಮಾಡಬೇಕು ಅನ್ನುವುದು ಯಕ್ಷಪ್ರಶ್ನೆ. ಏಕೆಂದರೆ 2 ಮಕ್ಕಳನ್ನು ಸರೋಗಸಿಯಿಂದ ಎತ್ತುಕೊಟ್ಟರು. ಜನರು ಇದನ್ನು ಬೇರೆ ರೀತಿ ಅಂದುಕೊಳ್ಳುತ್ತಾರೆ ಅನ್ನುವ ಭಯವಿತ್ತು. ಅಷ್ಟರಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಇದ್ದ ಪ್ರಕಾಶ್ ಬಂದನು. ಅವನು ಈಗ ಮಿಲಿಟರಿಯಲ್ಲಿ ಇದ್ದಾನೆ. 2 ವರ್ಷದಿಂದ ಅಕ್ಕನನ್ನು ನೋಡಲು ಬಂದನು. ನನಗೆ ಭಯವಾಯಿತು. ಅಕ್ಕ ಇಲ್ಲೇ ಇರುವುದು ಇವನಿಗೆ ಹೇಗೆ ತಿಳಿಯಿತು ಅಂತ ಸಡನ್ ಆಗಿ ಇನ್ನು ಭಯವಾಯಿತು. ಆಗ ಅಕ್ಕ ಒಳಗಿನಿಂದ ಬಂದಳು. ಓ ಪ್ರಕಾಶ್, ಬಾ ಅಂತ ಮನೆಯೊಳಗೆ ಕರೆದುಕೊಂಡು ಹೋದಳು, ಕೈ ಹಿಡಿದುಕೊಂಡು. ನಾನು ಆಶ್ಚರ್ಯಚಕಿತಳಾಗಿ ಅವಳ ಹಿಂದೆ ಹೋದೆ. ಅಕ್ಕ, ನೀನೇನಾ ಪ್ರಕಾಶ್ಗೆ ಹೇಳಿರುವುದು ಇಲ್ಲಿ ಇರುವ ವಿಷಯವನ್ನು ಅಂತ ಕೇಳಿದೆ. ಹೌದು, ನಾವಿಬ್ಬರು ಪ್ರೀತಿ ಮಾಡುತ್ತಿದ್ದೇವೆ, ಚಿಕ್ಕವರು ಆದ ದಿನದಿಂದಲೂ ಅಥವಾ ನಮಗೆ ಬುದ್ಧಿ ಬಂದ ದಿನದಿಂದಲೂ. ಒಬ್ಬರನ್ನು ಬಿಟ್ಟು ಒಬ್ಬರು ಇರಲು ಸಾಧ್ಯವಿಲ್ಲ. ಅವರ ಮನೆಯಲ್ಲಿ ನಾವು ಬಡವರು ಅಂತ ಒಪ್ಪಿಕೊಳ್ಳುವುದಿಲ್ಲ ಅಂತ ಗೊತ್ತಿತ್ತು. ನಂತರ ನನಗೆ ಕೆಲಸ ಸಿಕ್ಕಿದ ಮೇಲೆ ಅವನಿಗೆ ಕೆಲಸವಿಲ್ಲ ಅಂತ ನಮ್ಮ ಮನೆಯಲ್ಲಿ ಒಪ್ಪಿಕೊಳ್ಳುವುದಿಲ್ಲ
ಅಂತ ತಿಳಿದು ಮಿಲಿಟರಿಗೆ ಸೇರಿ ಈಗ ಕೈ ತುಂಬ ಸಂಬಳ ಸಂಪಾದಿಸುತ್ತಾನೆ. ನಾನು ಅಪ್ಪ ಅಮ್ಮನ ಮನೆಯಲ್ಲಿ ಇರುವುದು ವರ್ಷಕ್ಕೆ 2 ಬಾರಿ ಬಂದು ಹೋಗುತ್ತಾನೆ ಅಂತ ಖುಷಿಯಿಂದ ಹೇಳಿದಳು. ಅದರ ಜೊತೆಗೆ ನನ್ನ ಸರೋಗಸಿ ವಿಚಾರ ಅವನಿಗೆ ಸಂಪೂರ್ಣವಾಗಿ ಗೊತ್ತು. ಅವನು ಒಪ್ಪಿಗೆ ಕೊಟ್ಟ ಮೇಲೇನೆ ನಾನು ನಿನ್ನ ಗಂಡನಿಗೆ ಹೇಳಿದ್ದು ಸರೋಗಸಿಯ ವಿಷಯ ಬಗ್ಗೆ. ನಮ್ಮಿಬ್ಬರ ಸಂಬಂಧದಲ್ಲಿ ಯಾವುದೇ ರೀತಿಯ ಬಿರುಕು ಇಲ್ಲ. ಈ ವಿಷಯದಿಂದ ಮುಂದಿನ ವಾರ ನಾವಿಬ್ಬರು ಮದುವೆ ಆಗುತ್ತೇವೆ, ನಮ್ಮ ಮನೆದೇವರ ದೇವಸ್ಥಾನದಲ್ಲಿ. ನೀನು ನಿಮ್ಮ ಮನೆಯವರು ಬನ್ನಿ ಅಂತ ಅಕ್ಕ ಖುಷಿಯಿಂದ ಹೇಳಿದಳು. ಹೇಗಿದ್ದರೂ ಈಗ ನಿನ್ನ ಮಕ್ಕಳಿಗೆ 5 ತಿಂಗಳು ಆಗಿದೆ, ಎಲ್ಲವನ್ನು ನೀನು ನೋಡಿಕೊಳ್ಳುತ್ತೀಯಾ ಅಲ್ಲವೇ ಅಂತ ಹೇಳಿದಳು. ನಾನು ನಗುತ್ತಾ ಹೌದು ಅಂತ ಹೇಳಿದೆ. ತುಂಬ ಖುಷಿಯಾಯಿತು. ಮನಸ್ಸಿನಲ್ಲಿ ಚಿಟ್ಟೆ ಬಿಟ್ಟಷ್ಟು. ನನ್ನ ಅಕ್ಕನ ಜೀವನ ನನಗಿಂತ ಚೆನ್ನಾಗಿರುತ್ತದೆ ಅಂತ ಗೊತ್ತು. ಪ್ರಕಾಶ್ ಚಿಕ್ಕಂದಿನಿಂದ ತುಂಬ ಒಳ್ಳೆಯ ಹುಡುಗ. ಅವನು ಅಕ್ಕನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ. ಈ ವಿಷಯವನ್ನು ಮನೆಯಲ್ಲಿ ಎಲ್ಲರ ಜೊತೆಗೂ ಹೇಳಿದೆ. ಎಲ್ಲರೂ ಖುಷಿಪಟ್ಟರು. ಪ್ರಕಾಶನ್ನು ತುಂಬ ಒಪ್ಪಿಕೊಂಡರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.